ನಮಸ್ತೆ ಕರ್ನಾಟಕ. ನಾನು ಪೂರ್ಣಿಮಾ ಗುರುಮೂರ್ತಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಎಲ್ಲರೂ ಮನೆಯಲ್ಲೂ ಮಾಡ್ತೀವಲ್ವಾ, ಅದು ಪರ್ಫೆಕ್ಟಾಗಿ ಹೇಗೆ ಬರಬೇಕು ಅಂತ ಇವಾಗ ನಾನು ಹೇಳ್ತೀನಿ ಬನ್ನಿ. ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೇಕು. ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ತಾ ಗೊತ್ತಾಗುತ್ತೆ. ತೀರಾ ತೆಳ್ಳಗೆ ಮಾಡಬಾರ್ದು. ಇದನ್ನು ಸ್ವಲ್ಪನೇ ನೀರು ಹಾಕಂತ ಕಲಿಸ್ಕೊಬೇಕು. ಚೆನ್ನಾಗಿ ನಾದಬೇಕು. ಇದನ್ನು ನಾನು ನಾದಿರೋ ವೀಡಿಯೋನ ಅಷ್ಟು ತೋರಿಸಿಲ್ಲ, ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ಲೆಂತಿ ವೀಡಿಯೋ ಆಗುತ್ತೆ ಅಂತ. ಈ ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಇದಕ್ಕೆ ಅವಾಗವಾಗ ಎಣ್ಣೆ ಹಾಕ್ತಾ ಇರಬೇಕು. ಎಣ್ಣೆ ಹಾಕಿ ನಾದಬೇಕು. ಒಂದು ಅರ್ಧ ಗಂಟೆ ಅಷ್ಟೊತ್ತು ನಾದಿದ್ದೀನಿ ನಾನು ಇದನ್ನು ಚೆನ್ನಾಗಿ ನಾದ್ಬಿಟ್ಟು ತಟ್ಟೆ ಅಥವಾ ಪ್ಲೇಟ್ನ ಚೆನ್ನಾಗಿ ಮುಚ್ಚಿ ಇಡಬೇಕು, ಗಾಳಿ ಹೋಗದಿರೋ ರೀತಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆನ ಹಾಕ್ಕೊಂಡಿದ್ದೀನಿ. ಆ ಕಡಲೆ ಜೊತೆ ಒಂದು 5ರಿಂದ 6 ಏಲಕ್ಕಿ ಹಾಕಿ ನಾನು ಮಿಕ್ಸಿ ಮಾಡಿದ್ದೀನಿ. ಒಂದು 3 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿನ ಚೆನ್ನಾಗಿ ತುರ್ಕೊಬೇಕು. ತುರಿದಿರೋಂಥ ತೆಂಗಿನಕಾಯಿನ ಮಿಕ್ಸಿ ಮಾಡಬೇಕು. ಇವಾಗ ಈ ಕಡೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗೋಕ್ಕೆ ಹಾಕ್ತೀನಿ. ಇದಕ್ಕೆ 3 ತೆಂಗಿನಕಾಯಿಗೆ ಎಷ್ಟು ಬೇಕಷ್ಟನ್ನು ಬೆಲ್ಲನ ನಮ್ಮದೊಂದು ಕಣ್ಣು ಅಳತೆ ಮೇಲೆ ಹಾಕಿದ್ದೀನಿ. ಒಂದು ಅರ್ಧ ಕೆ ಜಿಗಿಂತ ಕಮ್ಮಿ ಇದೆ, ಒಂದು 1/4 ಕೆ ಜಿಗಿಂತ ಜಾಸ್ತಿ ಇದೆ ಇದು ಬೆಲ್ಲ. ಇದನ್ನು ಕರಗಕ್ಕೆ ಹಾಕಿದ್ದೀನಿ. ಇದು ಚೆನ್ನಾಗಿ ಕರಗಬೇಕು, ಯಾಕೆಂದರೆ ಸೋಸ್ಕೊಬೇಕು. ಇದನ್ನು ಕಲ್ಲು ಇರುತ್ತೆ. ಮಿಕ್ಸಿಗೆ ತೆಂಗಿನಕಾಯಿನ ಹಾಕಿ ರುಬ್ಕೋಬೇಕು. ಇವಾಗ ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಹಾಕಿ ರುಬ್ಕೊತೀನಿ. ಇವಾಗ ಈ ಕಡೆ ಬೆಲ್ಲ ಕರಗಿದೆ. ಇದು ಬೆಲ್ಲನ ಸೋಸ್ಕೊಬೇಕು. ಎಷ್ಟು ಕಲ್ಲಿದೆ ಅಂತ ಚಿಕ್ಕದಾಗಿ. ಮತ್ತು ಅದೇ ಬಾಣಲೆನ ತೊಳ್ಕೊಂಡು ಈ ಬೆಲ್ಲದ ನೀರನ್ನ ಅದಕ್ಕೆ ಹಾಕ್ತೀನಿ, ಯಾಕೆಂದರೆ ಇದು ಪಾಕ ಬರಬೇಕು. ಪಾಕ ಅಂದರೆ ಒಂದೇಳೆ ಪಾಕ ಬಂದರೆ ಸಾಕು. ತೆಂಗಿನಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತರಿಯಾಗಿ ಇರಬೇಕು, ತುಂಬ ನುಣ್ಣಗೂ ರುಬ್ಬಾರ್ದು. ತೆಂಗಿನಕಾಯಿ ಹೋಳಿಗೆಗೆ ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ನಮಗೆ ಬೇಗ ಅದು ಹೂರಣ ರೆಡಿ ಆಗೋಲ್ಲ, ಲೇಟ್ ಆಗುತ್ತೆ. ಒಂದೇಳೆ ಪಾಕ ಬಂದಿದೆ ಅಂತ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದಿಲ್ಲ ಇನ್ನು. ಈ ಪಾಕ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನ ಮಗಳು ಕೇಳಿದ್ಲು ಅಂತ ಅವಳಿಗೆ ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಅದು ಅಂಟು ಥರ. ಇವಾಗ ರುಬ್ಬಿರೋ ಅಂಥ ತೆಂಗಿನಕಾಯಿನ ಇದಕ್ಕೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಸರಿಯಾಗಿದೆ, ಅದು ಪರ್ಫೆಕ್ಟಾಗಿ ಬಂದಿದೆ. ಅದು ಒಂದೇಳೆ ಪಾಕ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಹೊತ್ತಾಗುತ್ತೆ ಇದು, ಯಾಕೆಂದರೆ ತಳ ಒತ್ತಿದಿರೋ ರೀತಿ ಇದನ್ನು ನೀರು ಚೆನ್ನಾಗಿ ಸೀಬೇಕಿದು. ನೀರು ಚೆನ್ನಾಗಿ ಸೀದಷ್ಟು ಇದು ಹೂರಣ ಚೆನ್ನಾಗಾಗುತ್ತೆ. ತೆಂಗಿನಕಾಯಿ ರುಬ್ಬೋವಾಗ ನಾವು ನೀರು ಹಾಕಿರ್ತೀವಲ್ಲ, ಅದಕ್ಕೆ ಎಷ್ಟು ನೀರಿರುತ್ತೆ ಇದರಲ್ಲಿ, ಅದೆಲ್ಲ ಚೆನ್ನಾಗಿ ಸೀಬೇಕು. ತೆಂಗಿನಕಾಯಿ ಹೋಳಿಗೆಗೆ ಕೆಲವರು ಈ ಕಡಲೆನ ಪುಡಿ ಮಾಡಿ ಹಾಕಲ್ಲ. ಕಡಲೆನ ಪುಡಿ ಮಾಡಿ ಹಾಕೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಅದು ನೀರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಷ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ನಾನು ಕಡಲೆನ ಪುಡಿ ಮಾಡಿ ಹಾಕೋದು. ಮತ್ತು ಇನ್ನೊಂದು ಏಲಕ್ಕಿ ಪುಡಿನ ಸಪ್ರೇಟಾಗಿ ಹಾಕೋದಕ್ಕಿಂತ ಈ ಕಡಲೆ ಜೊತೆನೇ ಪುಡಿ ಮಾಡಿದ್ರೆ ಅದು ಇನ್ನೂ ಒಂದು ನಮಗೆ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಿರುತ್ತಲ್ಲ, ಇನ್ನೂ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಕಡಲೆ ಜೊತೆನೇ ಹಾಕ್ತೀನಿ ಅದನ್ನು. ಕೆಲವ್ರು ಹೇಳ್ತಾರೆ ಕಾಯಿ ಹೋಳಿಗೆ ಮಾಡುವಾಗ ನನಗೆ ಆಗುತ್ತೆ, ನನಗೆ ಅದು ನೀಟಾಗಿ ಹೂರಣ ಬರಲ್ಲ ಅಂತ. ಈ ಕಡಲೆ ಪುಡಿನ ಹಾಕಿ ನೋಡಿ ತೆಳ್ಳಗಾದಾಗ. ಇದು ಒಂದು ಟಿಪ್ ಅದಕ್ಕೆ. ಕಾಯಿ ಹೋಳಿಗೆ ಮಾಡುವಾಗ ನೀರು ಬಿಟ್ಕೊಳ್ಳುತ್ತಲ್ಲ, ಆವಾಗ ಕಡಲೆನ ಪುಡಿ ಮಾಡಿ ಹಾಕಿದ್ರೆ ನಮಗೆ ಚೆನ್ನಾಗಿ ಹೂರಣ ಬರುತ್ತೆ. ಚಿಕ್ಕದೊಂದು ಬಾಣಲೆನ ಇಟ್ಕೊಂಡು ನಾನು ಒಂದು ಸ್ವಲ್ಪ ಗಸಗಸೆನ ಹುರ್ಕೊಂಡಿದ್ದೀನಿ. ಗಸಗಸೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಒಬ್ಬಟ್ಟಿಗೆ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಬೇಕು. ಈ ವಿಧಾನದಲ್ಲಿ ಒಬ್ಬಟ್ಟು ಮಾಡಿ ಬರದೇ ಇದ್ದವ್ರು ಕೂಡ ಒಬ್ಬಟ್ಟನ್ನ ಮಾಡ್ಬೋದು. ಹೂರಣದಲ್ಲಿ ಎಲ್ಲ ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಅಬ್ಸರ್ವ್ ಆಗಿದೆ. ಇವಾಗ ಗಸಗಸೆನ ಅದಕ್ಕೆ ಹಾಕಬೇಕು. ಗಸಗಸೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ, ಮೇಲೆ ಮಾತ್ರ ಅಷ್ಟೇ. ನಾನಿವಾಗ ಕೈಗೆ ಸ್ವಲ್ಪ ತುಪ್ಪನ ಕೈಗೆ ಸರುಕೊಂಡು ಇವಾಗ ನೋಡಿ ಅದನ್ನು ಆವಾಗಲೇ ಗೊತ್ತಾಗುತ್ತೆ. ತುಪ್ಪನ ಕೈಗೆ ಹಾಕ್ಕೊಂಡು ಹಿಂಗೆ ಅದನ್ನು ತೆಗಿತಾ ಇದ್ದರೆ ಹೂರಣನ ರೌಂಡಾಗಿ ಒಂದು ಸ್ವಲ್ಪನೂ ಕೈಗೆ ಅಂಟಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಅದು. ಕೈಗೆ ಅಂಟಿದ್ರೆ ಅದು ಚೆನ್ನಾಗಿ ಬಂದಿಲ್ಲ ಅಂತ ಹೂರಣ. ಇವಾಗ ಸ್ಟವ್ ಹಚ್ಕೊಂಡು ತವ ಇಟ್ಟು ಇವಾಗ ಒಬ್ಬಟ್ಟು ಮಾಡೋಣ ಬನ್ನಿ. ಮನೇಲಿ ಬಟ್ಟೆ ಅಥವಾ ಸೀರೆ ತಂದಿರೋದು ಕವರ್ ಇರುತ್ತಲ್ಲ, ಅದನ್ನು ಎಡ್ಜನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಕವರ್ ಅಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಒಬ್ಬಟ್ಟು ಮಾಡುವಾಗ. ಒಬ್ಬಟ್ಟನ್ನ ನಾವು ಎಷ್ಟು ತೆಳು ಬೇಕಾದರೂ ಮಾಡ್ಕೊಬೋದು. ನೋಡಿ ಒಬ್ಬಟ್ಟು ಇದು ಬಂದ್ಬಿಟ್ಟು ಮೈದಾ ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂತ ಮುಚ್ಚಿ ಇಟ್ಟಿದ್ದೆ ನಾನು. ಇದನ್ನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಕಲಿಸ್ಬೇಕು. ಮಾತ್ರ ಒಂದು 4 ಅವರ್ ಆದರೂ ಬಿಡಬೇಕು. ಅದನ್ನು ಚೆನ್ನಾಗಿ ನೆಂದಿರುತ್ತೆ ಆವಾಗ. ಅಂಥ ಟೈಮಲ್ಲಿ ನಾವು ಎಷ್ಟು ತೆಳು ಬೇಕಾದ್ರೂ ನಾವು ಒಬ್ಬಟ್ಟು ಮಾಡ್ಕೊಬೋದು. ಹರಿಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಯಾಕಂತೀನಿ ಅಂತಂದರೆ ಕೆಲವರಿಗೆ ಕಾಯಿ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅಂಥವರು ಈ ಮೆಥಡಲ್ಲಿ ಕಾಯಿ ಹೋಳಿಗೆ ಮಾಡೋದ್ರಿಂದ ಅವ್ರಿಗೂ ಈಸಿ ಅನಿಸುತ್ತೆ.
ಪರ್ಫೆಕ್ಟಾಗಿ ಹೂರ್ಣ ಮಾಡೋಕ್ಕೆ ಬರದೇ ಇದ್ದವರಿಗೆ ಇದು ಯೂಸ್ ಆಗುತ್ತೆ ಈ ವಿಡಿಯೋ. ಈ ಯುಗಾದಿ ಹಬ್ಬ ಈ ಸಿಹಿ ಒಬ್ಬಟ್ಟನ್ನ ತಿಂದು ಆಚರಿಸಿ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಆ ದೇವರು. ಒಬ್ಬಟ್ಟು ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಈ ಥರ ಮುರಿದು ನೋಡಿದ್ರೇ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇದು ಮೈದಾ ಹಿಟ್ಟಲ್ಲಿ ಮಾಡಿದ್ರೂ ನೋಡಿ ಎಷ್ಟು ಚೆನ್ನಾಗಿ ಮುರ್ಕೊತಾ ಇದೆ. ಇದು ರವೆಲಿ ಮಾಡಿರ್ತೀವಲ್ಲ ಆ ಥರ ಮುರ್ಕೊತಾ ಇದೆ. ಇದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರೋ ಕಾರಣ ಅಂತ ಅಂದರೆ ಹಿಟ್ಟು ಚೆನ್ನಾಗಿ ನೆಂದಿರಬೇಕದು. ನೆಂದಿದ್ದಾಗಲೇ ಇಷ್ಟೊಂದು ಪರ್ಫೆಕ್ಟಾಗಿ ಬರೋದು. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.